ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೋಪವನ್ನು ವಿನಾಶದ ಮೂಲ ಮತ್ತು ನರಕದ ಬಾಗಿಲು ಎಂದು ಕರೆದಿದ್ದಾನೆ. ಕೋಪವು ಮಾನವನ ವಿವೇಕವನ್ನು ನಾಶಪಡಿಸಿ ಮನುಷ್ಯನನ್ನು ತಾನೇ ನಿರ್ಮಿಸಿಕೊಳ್ಳುವ ಹಾದಿಯಲ್ಲಿ ಅಧಃಪತನಕ್ಕೆ ಕೊಂಡೊಯ್ಯುತ್ತದೆ. ಮನುಷ್ಯನು ಮನಸ್ಸಿನಲ್ಲಿರುವ ಅತಿಯಾದ ಆಸೆ ಮತ್ತು ಕಾಮನೆಗಳು ಕೋಪಕ್ಕೆ ಪ್ರಮುಖ ಕಾರಣ. ಇವು ಮನುಷ್ಯನ ಜ್ಞಾನವನ್ನು ಮರೆಮಾಚಿ ಅವನನ್ನು ದಾರಿ ತಪ್ಪಿಸುತ್ತವೆ. ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವವನು ಕೋಪದಿಂದ ಮುಕ್ತಿಯನ್ನು ಪಡೆಯಬಹುದು. ಪ್ರತಿಯೊಂದಕ್ಕೂ ಅತಿಯಾದ ಅಪೇಕ್ಷೆ ಪಡುವುದನ್ನು ಕಡಿಮೆ ಮಾಡಿಕೊಳ್ಳುವುದರಿಂದ ಕೋಪದ ಮೂಲವನ್ನೇ ನಾಶ ಮಾಡಬಹುದು. ಅಹಂಕಾರ ಮತ್ತು ಆಸೆಯನ್ನು ತೊರೆದು ಕರ್ತವ್ಯದ ಕಡೆಗೆ ಗಮನ ಹರಿಸುವುದರಿಂದ ಶಾಂತಿ ಸಿಗುತ್ತದೆ. ಕೋಪ ಬಂದಾಗ ವಿವೇಕಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಕೋಪ